ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಟೊಮೊಟೊ ಬೆಳೆಗಳಲ್ಲಿ ಯಾವ ರೀತಿ ರೋಗ ಬರುತ್ತೆ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರು ಮಾತಾಡಿದರೆ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾರೆ. ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀವಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರು ಮಾತಾಡಿದರೆ ಅದ್ರ ಬಗ್ಗೆ ನೋಡೋಣ. ಅಣ್ಣ ನಮಸ್ಕಾರ. ಟೊಮೊಟೊ ಬೆಳೆಯಲ್ಲಿ ಬರುವಂಥ ರೋಗಗಳು, ಆ ರೋಗಗಳು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಅಣ್ಣ. ಇವಾಗ ಈಗ ಸ್ವಲ್ಪ ವೈರಸ್ ಶುರುವಾಗಿದೆ. ವೈರಸ್ ಅಂದರೆ ಬಿಂಗಿ ರೋಗ, ಎಲೆ ಮುದುರುವಂಥದ್ದು, ಗಿಡ ಲಕ್ಷಣ ರೂಪನೇ ಕಳ್ಕೊಂಬಿಡುತ್ತೆ ಅಂಥ ರೋಗ. ಅದು ವೈರಸ್ ಇಂದ ಬರೋಂಥದ್ದು. ಅದು ಏನಾಗತ್ತಂದರೆ ಬ್ಲೈಟ್ಸ್ ಅಂದರೆ ವೈಟು ಇದ್ರ ಚಿಟ್ಟೆ ಟೈಪು ಅದ್ರ ಮೇಲೆ ಓಡಾಡ್ತಾ ಇರ್ತೈತೆ, ಸಣ್ಣಗಿರ್ತೈತೆ ಅದು. ಅದರಿಂದ ಈ ಎಲೆ ಮುದುರು ರೋಗ ಬರೋಂಥ ಲಕ್ಷಣಗಳಿರ್ತೈತೆ. ಎಲೆ ಮುದುರಂದ್ರೆ ಗಿಡ ಲಕ್ಷಣನೇ ಕಳ್ಕೊಂಬಿಟ್ಟಿರ್ತೈತೆ. ಅದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ರೈತರು ಬೇಕಾಗಿರ್ತಕ್ಕಂಥ ಔಷಧಿ ಸಿಂಪಡಣೆ ಮಾಡ್ಕೊಂಡ್ರೆ ಅದು ನಿಯಂತ್ರಣ ಮಾಡೋಂಥದ್ದು ಎಲ್ಲ ಸಾಧ್ಯತೆಗಳು ಇರ್ತೈತೆ. ಟೊಮೊಟೊ ಬೆಳೆಯಲ್ಲಿ ಪ್ರಮುಖ ವೈರಸ್ ಏನಂದರೆ ವಿಲ್ಟ್ ಸಮಸ್ಯೆ. ಅದ್ರ ಬಗ್ಗೆ ರೈತರಿಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಣ್ಣ. ಏನು ವಿಲ್ಟ್ ಅಂತಾರೆ, ಗಿಡ ಬಿಡೋಂಥದ್ದು ಭೂಮಿಯಲ್ಲಿ, ಅಂದರೆ ಭೂಮಿಯಲ್ಲಿ ಗಿಡ ಬಿಡೋಂಥ ಲಕ್ಷಣಗಳಿರ್ತೈತೆ. ಅದು ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಗೆ ಗಿಡದಲ್ಲಿ ಚೆನ್ನಾಗಿ ಕಾಯಿ ಬಂದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಭೂಮಿಯಲ್ಲಿ ಒಂದು 10-15% ಇದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. 50ರಿಂದ 60-70% ಇದ್ರೆ ಎಲ್ಲ ನಾಶ ಆದಂಗೆ ಲೆಕ್ಕ. ಅಂಥ ಸಂದರ್ಭದಲ್ಲಿ ರೈತನ ಏನು ಮಾಡ್ಬೇಕಂತಂದರೆ ಅದನ್ನು ಭೂಮಿನ ಎಲ್ಲಿ ಗಿಡ ಒಂದು 10-20% ಗಿಡ ಕಳ್ಕೊಂಡಿರ್ತೀರೋ ಆ ಜಾಗದಲ್ಲಿ ಭೂಮಿ ಉಳುಮೆ ಮಾಡೋದನ್ನ ನಿಲ್ಲಿಸ್ಬೇಕಾಗತ್ತೆ. ಯಾಕಂತಂದ್ರೆ ಅದರಿಂದ ಭೂಮಿ ಎಲ್ಲ ಹರಡೋಂಥ ಎಲ್ಲ ಸಾಧ್ಯತೆಗಳು ಇರ್ತೈತೆ. ನಿಲ್ಲಿಸಿ ಅದನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲಿನ ತಕ್ಕ ಮಣ್ಣನ್ನ ತೆಗೆದು ಆಚೆ ಹಾಕಿ ಬೇರೆ ಮಣ್ಣನ್ನು ಭರ್ತಿ ಮಾಡ್ಕೊಂಡು ಇದು ಮಾಡಿದ್ರೆ ಅದೊಂಥರ ಒಂದು ಇದಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಬೆಳೆಗಳನ್ನ ಬದ್ಲಿ ಬೆಳೆಗಳು ಅಂದರೆ ರಾಗಿ, ಜೋಳ ಈ ಥರದ್ದು ಬೆಳೆಗಳನ್ನ ಬೆಳೆದು ಸ್ವಲ್ಪ ನಿಯಂತ್ರಣಕ್ಕೆ ತರ್ಬೋದು. 10-15% ಇದ್ರೆ. ಒಂದು 50-60-70% ಇದ್ದಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಸುಮಾರು ವರ್ಷಗಳ ಕಾಲ ಅದರಲ್ಲಿ ಬೇರೆ ಬೆಳೆ ಬೆಳೀತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಸರೋಗುತ್ತೆ. ಈಗ ಅದಕ್ಕೆ ಬೇರೆ ತಳಿಗಳು ಬಂದಿದೆ, ಕೆಲವೊಂದು 2-3 ತಳಿ ಬಂದಿದೆ. ಆ ತಳಿಗಳು ನೋಡ್ಕೊಂಡಂಥ ಸಂದರ್ಭದಲ್ಲಿ ಒಂದು 10-20%, 50% ಕಂಟ್ರೋಲ್ ಆಗುತ್ತೆ. 70-80% ಇರೋದ್ರಲ್ಲಿ ಅದು ಕೂಡ ಗಿಡ ಬಿಡೋಂಥ ಎಲ್ಲ ಸಾಧ್ಯತೆಗಳು ಇರ್ತೈತೆ. ಒಂದು ಹೊಸಕೋಟೆ ತಾಲೂಕು ಇಟ್ಸಂದ್ರ ಗ್ರಾಮ, ನಂದಗುಡಿ ಹೋಬಳಿ ಇಟ್ಸಂದ್ರ ಗ್ರಾಮ. ಮಂಜುನಾಥ್ ನಮ್ಮ ಹೆಸರು. ನಮ್ಮ ಇದರಲ್ಲಿ ಭೂಮಿ ಪೂರ್ತಿ ಇಳ್ಟು ಬರ್ತಾಯಿತ್ತು. ಟೊಮೊಟೊ ವರ್ಷಕ್ಕೆ ಉಣಿ ಬೇಜಾರಾಗ್ಬಿಟ್ಟಿತ್ತು. ಈ ಸರಿ ಉಣಿದಾಗ ಫಸ್ಟ್ ಎತ್ಕೊಂಡೇ ಯಾರೋ ಹೇಳಿದ್ರು ವೈರಿಗಾನು ಬಿಟ್ಟರೆ ಇಟ್ಟು ಕಮ್ಮಿ ಆಯಿತು. ಫಸ್ಟ್ ಉಣಿ 15 ದಿವಸ ಬಿಟ್ಟೆ. ಆಮೇಲೆ ಸ್ವಲ್ಪ ಕಂಟ್ರೋಲ್ ಕಾಣಿಸ್ತು. ತಿರುಗಿ ಇನ್ನೊಂದು ಸರಿ ತಂದು 15 ದಿವಸ ತಿರುಗಿ ಇನ್ನೂ ಒಂದು ಬಿಟ್ಟಿದ್ದೀನಿ. ಅಂದರೆ ನೀವು ವಿಲ್ಟ್ ಬಂದಮೇಲೆ ಬಿಟ್ಟರೆ ಸರ್ ಅದು ಗೊತ್ತಾ, ಅದು ಕಾಣಿಸ್ತಾನೆ ಬಿಟ್ಟಿದ್ದೀನಿ. ಅದು ಕಂಟ್ರೋಲ್ ಆಗಿದೆ, ಅಲ್ಲಿಂದಲ್ಲಿ ಕಂಟ್ರೋಲ್ ಆಗಿ ಬೆಳೆ ಚೆನ್ನಾಗಿದೆ. ಗಿಡ ಮಾತ್ರ ಗ್ರೋತ್ ಆಗಿ ಚೆನ್ನಾಗಿ ಬಂದಿದೆ. ವಿಲ್ಟ್ ಕಂಟ್ರೋಲ್ ಆಗಿದೆ, ಸ್ಪ್ರೆಡ್ ಆಗಿಲ್ಲ. ಆರಾಮಾಗಿ ಮಾಡ್ಬೋದು ಸರ್. ಅಣ್ಣ ಟೊಮೊಟೊ ಮೊಸಾಕ್ ವೈರಸ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನಮ್ಮ ರೈತರಿಗೆ. ಸಾಮಾನ್ಯವಾಗಿ ಅದನ್ನ ನಾವು ಗಿಡದಲ್ಲೇ ನೋಡ್ಕೋಬೇಕಾಗತ್ತೆ. ಆ ವೈರಸ್ಸು ಕೆಲವು ಭಾಗಗಳಲ್ಲಿ ರೋಗ ಇರ್ತಕ್ಕಂಥ ತೋಟಗಳ ಪಕ್ಕದಲ್ಲಿ ಇರ್ತಕ್ಕಂಥ ನರ್ಸರಿಯಲ್ಲಿ ನಾರು ತರಬಾರ್ದು. ಆರೋಗ್ಯಕರವಾಗಿರ್ತಕ್ಕಂಥ ಜಾಗದಲ್ಲಿ ಸಸಿಗಳು ತಂದು ನಾಟಿ ಮಾಡಬೇಕಾಗತ್ತೆ. ವೈರಸ್ ಬಂದಂಥ ಸಂದರ್ಭದಲ್ಲಿ ಎಷ್ಟು % ಗಿಡ ಇರ್ತೈತೋ ಅಷ್ಟು % ಗಿಡನೂ ಕಿತ್ತು ಆಚೆ ಎಸಿಬೇಕಾಗುತ್ತೆ. ಎಸೆಯೋದ್ರ ಜೊತೆಗೆ ಸುಟ್ಟಾಕೋದು ತುಂಬ ಒಳ್ಳೆಯದು. ಆ ಸುಟ್ಟಾಕದಂಥ ಸಂದರ್ಭದಲ್ಲಿ ಇನ್ನೊಂದು ಇದಕ್ಕೆ ತೊಂದರೆ ಆಗೋದಿಲ್ಲ. ನೀವು 1-2% ಆ ಥರ ಸಸಿಗಳು ಕಾಣಿಸ್ತೈತೆ, ನೀವು ಅದನ್ನ ಬಿಟ್ಟರೆ ಏನಾಗತ್ತೆ ಅಂದರೆ ತೋಟ ಎಲ್ಲ ಮತ್ತೆ ಹಬ್ಕೊಳ್ಳೋಂಥ ಎಲ್ಲ ಸಾಧ್ಯತೆಗಳು ಇರ್ತೈತೆ. ಒಂದು ಎರಡನೇದು ಏನಂದರೆ, ನೀವು ಯಾವುದೇ ಔಷಧಿ ಸಿಂಪಡಣೆ ಮಾಡಿದಾಗ ಯಂತ್ರೋಪಕರಣಗಳನ್ನ ಶುದ್ಧೀಕರಿಸ್ಬೇಕಾಗತ್ತೆ. ನೀವು ಯಂತ್ರೋಪಕರಣ ಕರೆಸದೇ ಇದ್ರೆ ಏನಾಗತ್ತಂದರೆ ಬೇರೆ ತೋಟದಲ್ಲಿ ರೋಗ ಇರೋದು, ಈ ರೋಗ ಇಲ್ಲದೇ ಇರೋ ತೋಟಕ್ಕೆ ರೋಗ ಬರೋಂಥ ಒಂದು 10-15% ಚಾನ್ಸಸ್ ಇರ್ತೈತೆ. ಅದರಿಂದ ಅವನ್ನ ಕ್ಲೀನ್ ಮಾಡಬೇಕು. ಮತ್ತು ನಾವು ಸ್ವಚ್ಛವಾಗಿರ್ಬೇಕಾಗತ್ತೆ. ಅದನ್ನೆಲ್ಲ ಅಳವಡಿಸ್ಕೋಬೇಕು. ಮತ್ತು ಕಳೆ, ನೀವು ತೋಟದಲ್ಲಿ ಯಥೇಚ್ಛವಾಗಿ ಕಳೆ ಬಿಟ್ಟಿದ್ದೆ ಆದರೆ ಕಳೆಯಲ್ಲಿ ಹೋಗಿ ಬೇಕಾದಷ್ಟು ವೈರಸ್ಗಳು ಸೇರ್ಕೊಂಡ್ಬಿಡ್ತೈತೆ. ನೀವು ಮೇಲೆ ಹೊಡ್ಕೊಂಡು ಹೋಗಿರ್ತೀರಿ ಗಿಡದ ಮೇಲೆ, ಕಳೆಯಲ್ಲಿ ಇರ್ತೈತೆ. ಒಂದು ಸ್ವಲ್ಪ ಸಮಯ ಕಳೆದಂತೆ ಕಳೆಯಲ್ಲಿರ್ತಕ್ಕಂಥ ಚಿಟ್ಟೆ ಮತ್ತು ಹುಳ ಹೋಗಿ ಟೊಮೆಟೊ ಮೇಲೆ ಕುತ್ಕೊಳ್ಳೋಂಥ ಸಾಧ್ಯತೆ ಇರ್ತೈತೆ. ಅದರಿಂದ ಕಳೆ ನಾಶಪಡಿಸೋದು ತುಂಬ ಉತ್ತಮ. ಕಳೆ ನಾಶಪಡಿಸೋದ್ರೆ ಔಷಧಿ ಹೊಡೆಯೋದಲ್ಲ. ಸ್ವಲ್ಪ ಸಾಧ್ಯವಾದಷ್ಟು ಒಂದು 2-3 ಬಾರಿ ಕಳೆ ತೆಗ್ದಿದ್ದಾದ್ರೆ ಗಿಡ ತುಂಬ ಉತ್ಕೃಷ್ಟವಾಗಿ ಬೆಳೀತೈತೆ. ಅಣ್ಣ ಕುಕುಂಬರ್ ವೈರಸ್ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಅಣ್ಣ. ಕುಕ್ಕುಂಬರ್ದಂದ್ರೆ ಸಾಮಾನ್ಯವಾಗಿ ಅದು ಅದರಲ್ಲಿ ಸುಮಾರು ಇದು ಬರ್ತೈತೆ, ರೆಡ್ ಮೆಟ್ಸ್ ಬರ್ತೈತೆ,
ಮತ್ತು ಹುಳ ಜಾಸ್ತಿ, ಹುಳ ಸ್ವಲ್ಪ ದಪ್ಪ ಹುಳ ಬಂದ್ಬಿಡ್ತೈತೆ. ಅಂತ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಂದ್ರೆ ಹುಳ ಇರ್ತಕ್ಕಂಥ ಕಾಯಿನ ಕಿತ್ತು ಭೂಮಿಯಲ್ಲಿ ಹಾಕ್ಬಿಡ್ಬೇಕು. ಹುಳ ಇರ್ತಕ್ಕಂಥ ಕಾಯಿ ಕಿತ್ತಾಗ ಏನಾಗುತ್ತೆ, ಹುಳದಲ್ಲಿ ಬೇಕಾದಷ್ಟು ಅಂಡಾಶಯ ಅಂದರೆ ಮೊಟ್ಟೆ ಇರ್ತೈತೆ, ಆ ಮೊಟ್ಟೆ ನಾಶ ಪಡಿಸ್ಬೇಕಾಗತ್ತೆ. ನೀವು ಪಡಿಸದೇ ಇದ್ರೆ ಏನಾಗುತ್ತೆ, ಒಂದಕ್ಕೆ 100 1000 ಲಕ್ಷ ಆಗುತ್ತೆ, ಎಲ್ಲ ಸಾಧ್ಯತೆಗಳು ಇರ್ತೈತೆ. ಆ ಹುಳ ಏನಾಗುತ್ತೆ, ಕಾಯಿ ಒಳಗಡೆ ಕರ್ಕೊಂಡು ಒಳಗಡೆ ಹೊಡ್ತೈತೆ. ಅದ್ರ ಜೊತೆಗೆ ಎಲೆ ಕೆಳಭಾಗದಲ್ಲೇ ಹುಳ ಇರೋದು ಸಾಮಾನ್ಯವಾಗಿ ನೀವು ಗಮನಿಸಿ, ಎಲೆನಲ್ಲಿ ಇರ್ತಕ್ಕಂಥ ಸಾರಾಂಶನೆಲ್ಲ ಹೀರ್ಬಿಡ್ತೈತೆ. ಹಂಗಾಗಿ ಅದನ್ನ ನಾಶ ಪಡಿಸ್ಬೇಕಾಗತ್ತೆ. ಸಾಮಾನ್ಯವಾಗಿ ಹುಳ ಜಾಸ್ತಿ ಬಿದ್ದಂಥ ಸಂದರ್ಭದಲ್ಲಿ ನೀವು ಹೂವಲ್ಲಿ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಕೀಟನಾಶಕಗಳನ್ನ ಬಳಸ್ಬೇಕಾಗತ್ತೆ. ಕಾಯಲ್ಲಾದರೆ ಕೀಟನಾಶಕ ಮೊದಲು ಕಾಯಿನೆಲ್ಲ ಕಿತ್ತು ನಾಶಪಡಿಸಿದ್ರೆ ನಿಮ್ಗೆ ಅದು ನಿಯಂತ್ರಣಕ್ಕೆ ಬರೋ ಎಲ್ಲ ಸಾಧ್ಯತೆಗಳು ಇರ್ತೈತೆ. ಅಣ್ಣ, ಟೊಬ್ಯಾಕೊ ಮಸಾಕ್ ವೈರಸ್ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಅಣ್ಣ. ಈ ವೈರಸ್ ಸಾಮಾನ್ಯವಾಗಿ ಸಸಿಗಳಲ್ಲೇ ಕಾಣಿಸ್ಬಿಡ್ತೈತೆ. ನಿಮ್ಗೆ ಸಸಿ ರೂಪ ಕಳ್ಕೊಂಡಿರ್ತೈತೆ. ಅಂತ ಸಂದರ್ಭದಲ್ಲಿ ಆ ಸಸಿಗಳನ್ನ ನಾಟಿ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ರೈತನು. ಆ ವೈರಸ್ಸು ಸಾಮಾನ್ಯವಾಗಿ ಕಂಡಿಡ್ಕೊಳ್ಳೋ ತುಂಬ ಕಷ್ಟಕರ ಆಗಿರ್ತೈತೆ. ಗಿಡ ಯಾವಾಗ ರೂಪ ಕಳ್ಕೊಂಡಿರ್ತೈತೋ ಅವಾಗ ನಮ್ಗೆ ಅನ್ಸತ್ತೆ ಇದು ಮುಂದೆ ಬೆಳೆ ಆಗೋದಿಲ್ಲ, ಇಂಥ ಸಸಿಗಳನ್ನ ಉಣ್ಬಾರ್ದು ಅಂತ. ಆ ಸಸಿನ ತರಬಾರ್ದು. ಬೇರೆ ಒಳ್ಳೆ ಆರೋಗ್ಯಕರವಾದಂತಕ್ಕಂಥ ನರ್ಸರಿಯಲ್ಲಿ ಹೋಗಿ ಸಸಿ ತಂದು ನಾಟಿ ಮಾಡಿದ್ರೆ ಆ ವೈರಸ್ಸು ಕಂಟ್ರೋಲ್ ಆಗುತ್ತೆ. ಇದು ನಮ್ಮ KN ಮಂಡಿ ಮಾಲೀಕರಾದ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ತುಂಬ ರೈತರಿಗೆ ಯೂಸ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋ. ಹಾಗೆ ನೆಕ್ಸ್ಟ್ ಮಂತ್ ಟೊಮೊಟೊ ಬೆಲೆ ಇರುತ್ತೆ ಇರೋ ಬಗ್ಗೆ ವಿಡಿಯೋ ಮಾಡಬೇಕು. ದಯವಿಟ್ಟು ಕ್ವಶನ್ ಸೆಂಡ್ ಮಾಡಿ. ತುಂಬ ಜನ ನೆಗೆಟಿವ್ ಕಮೆಂಟ್ ಆಗಿದೆ, ಪಾಸಿಟಿವ್ ಕಮೆಂಟ್ ಆಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನಾನು. ನಿಮಗೆ ಯಾವ್ದಾರು ಕ್ವಶನ್ಸ್ ಕೇಳಬೇಕು ಆ ಥರ ಹೋಗಿ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಕ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇದ್ದಾರೆ. ವೀಡಿಯೋಸ್ ಮಾಡ್ತಾ ಇರ್ತೀವಿ. ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ.